ಎಲ್ಲ ವಿದ್ಯಾರ್ಥಿಗಳು ಬಂದಿದ್ದೀರಿ? ಈ ದಿನ ನಮ್ಮ ರಾಷ್ಟ್ರದ ಏಕತೆ ಅಂದರೆ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆ ನಮ್ಮ ಮೌಲ್ಯಗಳಲ್ಲಿ ಒಂದಾಗಿದೆ. ಆ ಮೌಲ್ಯಗಳ ಕುರಿತು ನಾವು ಅರಿವು ಮೂಡಿಸಬೇಕಾದ್ರೆ ಈ ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ರಾಷ್ಟ್ರೀಯ ಏಕತೆಯ ಹಾಡನ್ನು ನಿಮಗೆಲ್ಲರಿಗೂ ಹೇಳ್ಕೊಡ್ತೀನಿ. ತಾವೆಲ್ಲರೂ ನನ್ನ ಜೊತೆ ಹೇಳ್ತೀರಿ? ಈಗ ಎಲ್ಲ ವಿದ್ಯಾರ್ಥಿಗಳು ನೀವು ನಿಮ್ಮ ಪುಸ್ತಕಗಳನ್ನು ಪಕ್ಕಕ್ಕಿಟ್ಟು ಒಂದು ವೃತ್ತ ಮಾಡ್ರಿ. ಎಲ್ಲರೂ ವೃತ್ತದಲ್ಲಿ ತಗೊಳ್ಳಿ ಸರಿಯಾಗಿ. ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ, ನಾವೊಂದು ಹೊಸನಾಡ ಕಟ್ಟೋಣ ಬನ್ನಿ, ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ, ನಾವೊಂದು ಹೊಸನಾಡ ಕಟ್ಟೋಣ ಬನ್ನಿ. ಇದೇನಿದೆ ಗೊತ್ತೇ ಆಗಲ್ತು. ಈ ದೇಶದ ಶಾಲಾ ಬಾಯ್ಲಿ ಏನು ಇದೇನಿದು ಗೊತ್ತೇ ಆಗವಲ್ತು. ಇದು ಈ ದೇಶದ ಭವಿಷ್ಯ. ಈ ದೇಶದ ಭವಿಷ್ಯ ಶಾಲಾ ಕೊಠಡಿಯಲ್ಲಿ ನಿರ್ಮಾಣವಾಗುತ್ತದೆ. ಓಕೆ ಮೇಡಮ್, ಬರ್ತೀನಿ, ಕ್ಲಾಸ್ ಇದೆ ಈಗ. ಯಾರಿದು ಇಲ್ಲಿ? ನೀವು ನಮ್ಮ ಸ್ಕೂಲ್ ಯೂನಿಫಾರ್ಮ್ ಅಲ್ಲಲ್ಲ, ಹೇಗೆ ಬಂದಿ ಒಳಗೆ? ನಿಂತ್ಕೋ. ಗ್ರಾಮದಲ್ಲಿ ಹಲವಾರು ಕಾರ್ಯಗಳಾಗಬೇಕಾಗಿದೆ. ತಮಗೆಲ್ಲ ತಿಳಿದಿರೋ ಹಾಗೆ ಒಂದು ಗಟ್ಟರ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಎಲ್ಲಿನೋ ದೊಡ್ಡ ಮೀಟಿಂಗ್ ನಡ್ತೈತೆ ನೋಡು. ಸರಿ ಮಾಡ್ಕೊಳ್ಬೇಕಾಗಿದೆ.
ಹೌದು ಹೌದು, ಅಲ್ಲಿ ಮೀಟಿಂಗ್ ನಡ್ದೈತಿ. ಅಲ್ಲಿ ಕುರ್ಚನೂ ಅದಾವ ನೋಡು. ಒಯ್ಯೊಣ್ರಿ ಕುರ್ಚಿ ಶಾಲಿಗೆ ಹಂಗೆ ಮಾಡೋದು ತಪ್ಪಲ್ಲ. ವಿಚಾರ ಮಾಡೋದ ಕುರ್ಚಿ ನಾಳೆ ಶಾಲ್ಯಾಗ ಅದ್ರ ಮ್ಯಾಗ ಕುಂತ ಪಾಠ ಕೇಳಿ ಎಷ್ಟು ಚಂದ ಇರ್ತೈತಿ. ಹೌದೌದು, ರಘುವೀರ್ ಹೇಳೋದು ಸರಿ ಐತೆ. ಅಲ್ಲಿ ಶಾಲ್ಯಾಗ ಎಷ್ಟು ಚಂದ ಪಾಠ ಕೇಳ್ಕೊಂತ ಮಹಾರಾಜರ ಗತೆ ಕುಂಡಿರ್ಬೋದು ನೋಡಿ. ನೀವು ಮಹಾರಾಜರ ಗತೆ ಕುಂಡಿರ್ತೀರಿ, ನಾವು ಮಹಾರಾಣಿ ಗತೆ ಕುಂಡಿರ್ತೇವೆ. ಎಷ್ಟು ಚಂದ ಆಕತೆ. ಅದನ್ನ ನೀನು ಒಪ್ಪರ, ಎಲ್ಲರೂ ಒಪ್ಪಿಗೆ ಐತ್ನಾ? ಮಾತ್ರ ಇಲ್ಲಿ ದೇಶ ಮುಂದೆ ಬರ್ಲಿಕ್ಕೆ ಸಾಧ್ಯದ. ಎಲ್ಲರೂ ಯುವಕರಾಗಿರ್ಬೋದು, ರೈತಾಪಿ ಜನರಾಗಿರ್ಬೋದು, ನಾವು ಹಗಲೆಲ್ಲ ಹಿಂದಲ್ಲಿ ಸೇರಿ ನಮ್ಮ ಸಮಸ್ಯೆಗಳನ್ನು ನಾವಿಲ್ಲೆಲ್ಲ ಬಗೆಹರಿಕೊಂಡಾಗ ಮಾತ್ರ ಎಲ್ಲ ಒಳ್ಳೆಯದಾಗ್ಲಿಕ್ಕೆ ಸಾಧ್ಯ ಆಗ್ತೈತಿ. ಇಂಥ ಸಮಸ್ಯೆಗಳ ಬಗೆಹರಿಬೇಕಪ್ಪ ಅಂತ ಹೇಳಿದ್ರೆ ಹೊಳ್ಳ ಇರ್ತಕ್ಕಂಥ ಕೆಲಸಗಳನ್ನ ನಾವು ಮಾಡಿದಾಗ ಮಾತ್ರ ಎಲ್ಲರೂ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತೈತಿ. ನಾವು ಪ್ರತಿಯೊಬ್ಬರು ಅಭಿವೃದ್ಧಿ ಆದ್ರೆ ಮಾತ್ರ ದೇಶ ಅಭಿವೃದ್ಧಿ ಆಗ್ತೈತಿ ಅಂತ ಹೇಳಿ ಹೇಳಿಕ್ಕೆ ಇಷ್ಟಪಡ್ತೇವೆ ಬಂಧುಗಳೇ. ಯಾಕಂದ್ರೆ ಪ್ರತಿಯೊಬ್ಬ ಸವಾಲುಗಳನ್ನು ನಾವು ಬಗೆಹರಿಸಿ ಎದುರಿಸ್ತಾ ಇದ್ದೇವೆ ಅಂತ ವಿಷಯದಲ್ಲಿ ಬಂದು ಅವರು ಸೂಕ್ತವಾಗಿ ಚರ್ಚೆ ಮಾಡುವಂತ ಒಂದು ಪರಿಹಾರ ಏನೋ ಸೌಂಡ್ ಬರ್ತಾ ಇದೆ. ಈ ಟೈಮ್ನಲ್ಲಿ ಯಾರು ಇರ್ಬೋದು ಶಾಲೆಯಲ್ಲಿ? ಬಹುಶಃ ಯಾರೂ ಇರ್ಲಿಕ್ಕಿಲ್ಲ. ಆದರೂ ಯಾವುದಕ್ಕೂ ಒಂದ್ಸಲ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡೋದೇ ಒಳ್ಳೆಯದು. ತಾವೆಲ್ಲ ಹೀಗೇಕೆ ಮಾಡಿದ್ರಿ? ಮುಖ ಎತ್ರಿ ಮೇಲೆ. ಯಾಕೆ ತಪ್ಪು ಮಾಡಿದ್ರಿ? ಯಾತಕ್ಕೋಸ್ಕರ ಮಾಡಿದ್ರಿ? ಆದ್ರಿ ನಿನ್ರಿ ಧಾರವಾಡಕ್ಕೆ ಹೋದಿವ್ರಿ. ಹೋಗೋದು ಮುಂದ್ರಿ ದಾರ್ಯಾಗ್ರಿ ಕೇಂದ್ರೀಯ ವಿದ್ಯಾಲಯ ಶಾಲೆ ನೋಡಿದೀವ್ರಿ. ಅಲ್ಲಿ ರೀ ಎಷ್ಟು ಚಂದ ವಿಜ್ಞಾನ ಪ್ರಯೋಗಾಲಯ ಐತ್ರಿ. ಅದ್ರಾಗ ರೀ ಎಷ್ಟು ಚಂದ ಚಂದ ವಸ್ತುಗಳನ್ನ ಇಟ್ಟಿದ್ರಿ. ಅಲ್ಲಷ್ಟು ದೊಡ್ಡ ಗ್ರಂಥಾಲಯ ಐತ್ರಿ. ಅಲ್ಲೆಷ್ಟು ದೊಡ್ಡ ಗ್ರೌಂಡ್ ಐತ್ರಿ. ಕಬಡ್ಡಿಗೆ ಬೇರೆ, ಖೋ ಖೋಗೆ ಬೇರೆ, ವಾಲಿಬಾಲ್ಗೆ ಬೇರೆ, ರನ್ನಿಂಗಿಗೆ ಬೇರೆ. ಅದನ್ನ ನೋಡಿ ನಂಗೆ ಭಾಳ ಖುಷಿ ಆಯ್ತ್ರಿ. ಆ ಶಾಲ್ಯಾಗ ರೀ ಒಂದೊಂದು ಹಂಚಿನು ತಗಡಿನು ಕ್ಲಾಸ್ ರೂಮ್ ಇಲ್ರಿ, ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ನ ಅದಾವ್ರಿ. ಆ ಶಾಲೆ ನೋಡಕ್ಕೆ ಭಾಳ ಚಂದ ಐತ್ರಿ. ಅಲ್ಲೇ ಹಚ್ಬೇಕಂತ ನನಗೂ ಮನಸ್ಸಾತ್ರಿ. ಇಷ್ಟೆಲ್ಲ ನೋಡಿ ಭಾಳ ಖುಷಿ ಆಗಿದ್ದಕ್ರಿ. ಅಲ್ಲಿ ಚೇರ್ ನಾವು ಎತ್ಕೊಂಡು ಬಂದು ರೀ ನಮ್ಮ ಶಾಲೆಗೆ ರೀ ಅದ್ರ ಮ್ಯಾಗ ಕುಂತು ಪಾಠ ಕೇಳ್ಬೇಕಂತ್ರಿ. ಟೀಚರ್ ಮಕ್ಕಳು ಮಾಡಿದ್ದೆ ತಪ್ಪರಿ. ಆದ್ರೆ ಮೊದಲು ನಮ್ಮದು ತಪ್ಪೈತಿರ್ತಾರಾಗ. ಯಾಕಂದ್ರೆ ಮೊದಲೇ ಎಲ್ಲ ಸೌಕರ್ಯ ನಾವು ತೊಗೊಂಬಂದಿಟ್ಟಿದ್ರೆ ಮಕ್ಳು ಯಾಕೆ ತಪ್ಪು ಮಾಡ್ತಿದ್ದೀರಿ? ಇನ್ನಾದರೂ ನಾವು ತೊಗೊಂಬರೋ ವ್ಯವಸ್ಥೆ ಮಾಡ್ಬೇಕ್ರಿ ನಾವು ಎಲ್ಲರೂ ಕೂಡ. ಮೇಡಮ್ ಅವರು, ನಮ್ಮ ಭಾವನೆ ಏನಂದ್ರೆ ನಮ್ಮ STMC ಅಧ್ಯಕ್ಷರಿಂದ, ಉಪಾಧ್ಯಕ್ಷರಿಂದ, ನಮ್ಮ ಸದಸ್ಯರಿಂದ ಸಾಧ್ಯ ಆದಷ್ಟು ಧನ ಸಹಾಯ ಮಾಡೋಣ ಅಂತೇಳಿ ನಾವು ಅಂದ್ಕೊಂಡೇವ್ರಿ. ನಮ್ಮ ಭಾವನೆ ನೋಡಿರಿ ಮೇಡಮ್ ಅವರ, ಇದು ಕಮಿಟಿಯಿಂದ ಅಥವಾ ಊರು ಹಿರಿಯರಿಂದ ಆಗೋಂಥ ಕೆಲಸ ಅಲ್ಲರಿ ಇದನ್ನು MLA ಅವರು MP ಅವರು ಅನುದಾನದೊಳಗೆ ತೊಗೊಂಬಂದು ಇದನ್ನು ಅಭಿವೃದ್ಧಿ ಮುಂದುವರಿಸೋದು ಒಳ್ಳೇದು ಅನಿಸ್ತದೆ ರೀ ಮೇಡಮ್. ಮೇಡಮರ,
ಈ ಎಲ್ಲದ್ರ ಜೊತೆಗೆ ನಾವು ಸ್ವಲ್ಪ ದುಡ್ಡು ಹಾಕಿದ್ರೆ ಚಲೋ ಆಕತಿ. ಯಾಕಂದ್ರೆ ಇಲ್ಲೇ ಈ ಶಾಲೆ ಒಳಗೆ ನಮ್ಮ ಮಕ್ಕಳು ಓದ್ತಿರ್ತಾವ, ಅವ್ರಿಗೆ ಹೆಲ್ಪ್ ಆಕತ್ ಅನ್ನೋದಾದ್ರೆ ನಾವು ಹಾಕೋದ್ರಿಂದ ಏನು ತೊಂದರೆ ಇಲ್ಲ. ಎಲ್ಲ ಪೇರೆಂಟ್ಸು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಒಳ್ಳೇದಾಕತ್ ಅನ್ನೋದು ನನ್ನ ಉದ್ದೇಶ.